ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಬೇಕ್ರಿ ಸ್ಟೈಲಲ್ಲಿ ರಸಮಲೈನ ಮಾಡೋದಂತ ತುಂಬಾ ರುಚಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಈಸಿಯಾಗಿಯೇ ಮಾಡ್ಕೊಬೋದು. ಈ ಒಂದು ರೆಸಿಪಿನ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇರ್ಬೋದು, ಏನಾದರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೋದು, ಏನಾದರೂ ಸ್ವೀಟ್ ಮಾಡಬೇಕು ಅಂತಿದ್ರೆ ಈ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲಿಗೆ 1 ಲೀಟ್ರ್ ಹಾಲನ್ನ ಈ ಥರ ಕಾಯಕ್ಕೆ ಇಡ್ತಾ ಇದ್ದೀನಿ. 1 ಲೀಟ್ರ್ ಹಾಲು ಈ ಥರ ಕಾಯಕ್ಕೆ ಸ್ವಲ್ಪ ಕಾಯಬೇಕು, ಅದು ಚೆನ್ನಾಗಿ ಕುದಿ ಬರಬೇಕು. ಈ ಥರ ಚೆನ್ನಾಗಿ ಕಾಯೋದ್ರಿಂದ ಅದು ನಾವು ವೆನಿಗರ್ನ ಹಾಕ್ಕೊಳ್ಳುವಾಗ ಅದು ಬೇಗನೆ ಒಡ್ಕೊಳ್ಳೋ ಚಾನ್ಸಸ್ ಚೆನ್ನಾಗಿರುತ್ತೆ. ಹಾಗಾಗಿ ಬೇಗ ಅದು ಕುದಿ ಬರಬೇಕು. ಮತ್ತು ವೆನಿಗರ್ನ ಹಾಕೊಬೋದು. ವೆನಿಗರ್ ಇಲ್ಲ ಅಂದರೆ ನೀವು ನಿಂಬೆಹಣ್ಣು ರಸನ ಹಾಕ್ಕೊಬೇಕಾಗುತ್ತೆ. ನಿಂಬೆಹಣ್ಣು ರಸದಿಂದನೂ ಕೂಡ ಹಾಲು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದು ಒಡ್ಕೊಂಡಿರೋ ಹಾಲಲ್ಲೇ ಮಾಡೋದ್ರಿಂದ ವೆನಿಗರು ಇಲ್ಲಾಂದರೆ ನಿಂಬೆಹಣ್ಣಿನ ರಸ ಎರಡರಲ್ಲಿ ಒಂದನ್ನು ನೀವು ಯಾವ್ದು ನಿಮ್ಮ ಮನೇಲಿ ಇರುತ್ತೆ ಅದನ್ನು ನೀವು ಹಾಕ್ಕೊಂಡು ನೋಡಿ ಈ ಥರ ರಸಮಲೈಗೆ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಥರ ಬೇಗನೆ ಒಡ್ಕೊಂಡ್ಬಿಡುತ್ತೆ ವೆನಿಗರ್ ಹಾಕೊಳ್ಳೋದ್ರಿಂದ. ಅದಾದಮೇಲೆ ಒಂದು ಕಾಟನ್ ಬಟ್ಟೆಗೆ ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅದು ಏನು ಒಡ್ಕೊಂಡಿರುವಂಥ ಹಾಲಿನ ಇದಿರುತ್ತೋ ಅದನ್ನು ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬಿಸಿ ಇರುತ್ತೆ, ನೋಡಿಕೊಂಡು ಕ್ಲೀನಾಗಿ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ತಣ್ಣೀನ ನೀರನ್ನ 1-2 ಗ್ಲಾಸ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೊಳ್ಕೊಬೇಕಾಗುತ್ತೆ. ಈ ಥರ ಅದರಲ್ಲಿರೋ ನೀರಿನ ಅಂಶನೆಲ್ಲ ನಾವು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಈ ಥರ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ನೀರಿನ ಅಂಶ ಏನೆಲ್ಲ ಐತೆ ಅದನ್ನು ನಾವು ರಸಮಲೈ ಮಾಡುವಾಗ ಅದೆಲ್ಲ ಬಿಟ್ಕೊಳ್ಳೋಬಿಡುತ್ತೆ. ಈ ಥರ ಒಂದು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು, ಒಂದು 10 ಮಿನಿಟ್ಸು. ಈ ಥರ ತಣ್ಣಗಾದಾದಮೇಲೆ ಇದನ್ನು ಅದರಲ್ಲಿ ನೀರಿನ ಅಂಶ ಇನ್ನೂ ಇರೋದ್ರಿಂದ ಚೆನ್ನಾಗಿ ಅದನ್ನು ನಾವು ಕಿವುಚಿ ಕ್ಲೀನಾಗಿ ಅದು ಗಂಟಿಲ್ದಿರಂಗೆ ಇದು ಮಾಡಿಕೊಂಡು ನಾವು ಕಲಿಸ್ಕೊಬೇಕಾಗುತ್ತೆ. ಈ ಥರ ಕಲಿಸ್ಕೊಳ್ಳೋದ್ರಿಂದ ನಾವು ಏನು ಸಕ್ಕರೆ ಪಾಕದೊಳಗಡೆ ಹಾಕ್ತೀವಲ್ವ ಆವಾಗ ಒಂದೂ ಕೂಡ ರಸಮಲೈ ಬಿಟ್ಕೊಳ್ಳೋದಿಲ್ಲ. ಅದು ಹೆಂಗೆ ನಾವು ಮಾಡಿರ್ತೀವೋ ಅದೇ ಥರನೇ ಇರುತ್ತೆ. ಈ ಥರ ಚೆನ್ನಾಗಿ ಮಾಡ್ಕೊಬೇಕಾಗುತ್ತೆ. ತಣ್ಣಗಾದ್ಮೇಲೆ ಈ ಥರ ಮಾಡ್ಕೊಳ್ಳಿ. ಬಿಸಿ ಇರುವಾಗ ಮಾಡ್ಕೊಳಕ್ಕಾಗಲ್ಲ, ತುಂಬ ಸುಡುತ್ತೆ ಅಲ್ವಾ. ಹಾಗಾಗಿ ತಣ್ಣಗಾದ್ಮೇಲೆ ಮಾಡ್ಕೊಬೋದು. ಸೇಮ್ ಬೇಕ್ರಿಯಲ್ಲಿ ಯಾವ ರೀತಿ ರಸಮಲೈ ಇರುತ್ತೆ ಅದೇ ಥರನೇ ಮಾಡ್ಕೊಬೋದು. ಈ ಥರ ಮಾಡಿಕೊಂಡು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶನೆಲ್ಲ ನಾವು ಸಪ್ರೇಟ್ ಮಾಡ್ಕೊಬೇಕು. ಈಗ ಅದನ್ನು ಒಂದೊಂದೇ ಉಂಡೆ ಆಗಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ಮಾಡ್ಕೊಬೋದು. ನೋಡಿ ಈ ಸೈಜಲ್ಲಿ ನಾನು ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಲೀಟ್ರ್ ಹಾಲಲ್ಲಿ ನೋಡಿ ಇಷ್ಟು ರಸಮಲೈ ರೆಡಿಯಾಗಿದೆ. ಇದಾದಮೇಲೆ ನಾನು ಇನ್ನೂ 1 ಲೀಟ್ರ್ ಹಾಲಿಗೆ ಚೆನ್ನಾಗಿ ಕುದಿ ಬಂದಾದಮೇಲೆ ಅದಕ್ಕೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಾನು ಚೆನ್ನಾಗಿ ಕುದಿ ಬಂದಾದಮೇಲೆ ಥರ ಚೆನ್ನಾಗಿ ಬರಬೇಕು. ಅದಾದಮೇಲೆ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ, ಏಲಕ್ಕಿ ಹಾಗೂ ಹಾಕ್ಕೊತಾ ಇದ್ದೀನಿ. ನೋಡಿ ಏಲಕ್ಕಿನೂ ಕೂಡ ಪುಡಿ ಮಾಡಿಕೊಂಡು ನಾನು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಕೇಸರಿ ಹೂವು ಕೂಡ ಹಾಕ್ಕೊಂಡಿದ್ದೀನಿ. ಅದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು, ಅದರಿಂದ ಸ್ವಲ್ಪ ಕಲರ್ ಕೂಡ ಬರುತ್ತೆ. ಹಾಗಾಗಿ ಕೇಸರಿ ಹೂವನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಫುಡ್ ಕಲರ್ ಇತ್ತು, ಲೆಮನ್ ಫುಡ್ ಕಲರ್ ಇತ್ತಂದರೆ ನೀವು ಅದನ್ನು ಕೂಡ ಹಾಕ್ಕೊಬೋದು. ಯೆಲ್ಲೋ ಕಲರಾಗಿ ನಿಮಗೆ ರಸಮಲೈ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಅದನ್ನೇನು ಹಾಕ್ಕೊಂಡಿಲ್ಲ, ಕೇಸರಿ ಹೂವು ಇರೋದ್ರಿಂದ ನಾವು ಕೇಸರಿ ಹೂವನ್ನೇ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೆ. ನೀರಿಗೆ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ನಾನು ರಸಮಲೈ ಏನೇನು ಮಾಡ್ಕೊಂಡಿದ್ದೆ ಅದನ್ನ ಒಂದೊಂದನ್ನೇ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಒಂದೊಂದೇ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಆದರೂ ನೀವು ಈ ಥರ ಅದರೊಳಗಡೆ ಸಿರಪ್ ಎಲ್ಲ ಅದರೊಳಗಡೆ ಹೋಗೋವರೆಗೂ ಬಿಟ್ಕೊಬೇಕು. ನೋಡಿ ಅದಾದಮೇಲೆ ರಸಮಲೈ ಈ ಥರ ರೆಡಿಯಾಗಿದೆ. ಒಂದು ಬಾಕ್ಸ್ ಒಳಗಡೆ ಎಲ್ಲ ಹಾಕ್ಕೊಂಡು ನಾವೇನು ಹಾಲು ಮಾಡ್ಕೊಂಡಿದ್ವೋ ಅದು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.